36 ಸೈಜ್ ಪ್ರಿನ್ಸಸ್ ಕಟಿಂಗ್ ಬ್ಲೌಸ್ ಮೆಜರ್ಮೆಂಟ್ ಹೀಗಿದೆ. ಲೆಂತ್ 13.5, ಶೋಲ್ಡರ್ 15.5, ಚೆಸ್ಟ್ 38, ಹಾರ್ಮಲ್ ರೌಂಡ್ 15.5, ವೇಸ್ಟ್ 29, ಡಾಟ್ ಪ್ಯಾಂಟ್ 10 ಇಂಚು, ಸ್ಲೀವ್ಸ್ ಲೆಂತ್ 5 ಇಂಚು, ಹಾಗೆ ಸ್ಲೀವ್ಸ್ ರೌಂಡ್ 5.5. ಈ ಥರ ಮೆಜರ್ಮೆಂಟ್ ಫಸ್ಟ್ ಹಾಕೋಬೇಕು. ವೆಲ್ಕಮ್ ಟು ಸುಕುಮ್ ಫ್ಯಾಷನ್ಸ್. ಇವತ್ತು ನಾನು 36 ಸೈಜ್ ಪ್ರಿನ್ಸಸ್ ಕಟ್ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡೋದಂತ ಹೇಳ್ತಾ ಇದ್ದೀನಿ, ನೋಡೋಣ ಬನ್ನಿ. ನಾನಿಲ್ಲಿ ಮೊದಲು ಲೈನಿಂಗ್ನಲ್ಲಿ ಕಟಿಂಗ್ ತೋರಿಸ್ತಾ ಇದ್ದೀನಿ. 2 ಪದರ್ ನಾನಿಲ್ಲಿ ಲೈನಿಂಗ್ ಈ ಥರ ಮಡಿಚಿ ಹಾಕೋಬೇಕು. ಆಮೇಲೆ ಕೆಳಗೆ ಒಂದು ಅರ್ಧ ಇಂಚಿನಷ್ಟು ಕಚ್ಚಾಗೋಸ್ಕರ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ. ಆಮೇಲೆ ನಮಗೆ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 13.5 ಇಂಚ್ ನಮಗೆ ರೆಡಿ ಬ್ಲೌಸ್ ಲೆಂತ್ ಇದೆ. ಒಂದು ಅರ್ಧ ಇಂಚ್ ನಮಗೆ ಮೇಲೆ ಹೊಲಿಗೆಗೋಸ್ಕರ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ 14 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 14 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಈ ಥರ ಸ್ಕೇಲ್ ಇಟ್ಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡಿದ್ಮೇಲೆ ನಾರ್ಮಲ್ ಬ್ಲೌಸಿಗೂ ಪ್ರಿನ್ಸಸ್ ಕಟ್ ಬ್ಲೌಸಿಗೆ ಸ್ವಲ್ಪ ಚೇಂಜಸ್ ಅನ್ನೋದಿರುತ್ತೆ. ಶೋಲ್ಡರ್ ನಮಗೆ 15 ಇಂಚ್ ಐತಿ, ಅದರ ಅರ್ಧ 7.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ನಮಗೆ ಬ್ಯಾಕ್ ನೆಕ್ ನೋಡ್ಕೊಂಡು ನಾವು ಶೋಲ್ಡರ್ನ ಇಟ್ಕೋಬೇಕಾಗತ್ತೆ. ಇಲ್ಲಿ ನಾವು 10 ಇಂಚ್ ಬ್ಯಾಕ್ ನೆಕ್ ಇರೋದ್ರಿಂದ 2 ಇಂಚ್ ಲೆಸ್ ಮಾಡಿಕೊಂಡು 7.5 ಐತಲ್ಲ 2 ಇಂಚ್ ಲೆಸ್ ಮಾಡಿಕೊಂಡು ನಮಗಿರಲೇ ಶೋಲ್ಡರ್ ಅನ್ನೋದು 5.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. 10 ಇಂಚಿಗೆ ಹಿಂಭಾಗದ ಬ್ಯಾಕ್ ನೆಕ್ ಏನೈತಲ್ಲ ಅದನ್ನು ಮಾರ್ಕ್ ಮಾಡಿಕೊಂಡು 3 ಇಂದ 3.5 ಇಂಚ್ವರೆಗೂ ನಾವು ಹಿಂಭಾಗದ ಕೊಳ್ಳಿನ ಅಗಲ ಇಟ್ಕೋಬೋದು. ಕೆಳಗೆ ಮೇಲೆ 2.25 ಇಂಚ್ವರೆಗೂ ನಾನಿಲ್ಲೇ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಸ್ಟ್ರೇಟಾಗಿ ಒಂದು ಸ್ಕೇಲ್ ಇಟ್ಕೊಂಡು ಲೈನ್ ಹಾಕ್ಕೊಳ್ಳೋಣ. ಕೆಳಗೂ ನಿಮ್ಗೆ ಎಷ್ಟು ಬ್ರಾಡ್ ಬೇಕಾಗುತ್ತಾ ಅಷ್ಟು ನಾವು ಹೆಚ್ಚು ಕಡಿಮೆ ಒಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಬ್ಯಾಕ್ ನೆಕ್ ನಮ್ಗೆ 10 ಇಂಚ್ ಇದ್ದರೆ ಮಾತ್ರ ನಾವು 2 ಇಂಚ್ ಅಷ್ಟು ಲೆಸ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ನಮ್ಗೆ ಬ್ಯಾಕ್ ನೆಕ್ 11 ಇಂಚ್ ಇತ್ತಂದ್ರೆ ನಾವಿಲ್ಲೇ ಎಷ್ಟು ಲೆಸ್ ಮಾಡ್ಕೋಬೇಕಂದ್ರೆ 2.25 ಇಂಚ್ ನಾವಿಲ್ಲೇ ಲೆಸ್ ಮಾಡ್ಕೋಬೇಕಾಗತ್ತೆ. ನಮಗೆ ಬ್ಯಾಕ್ ನೆಕ್ 12 ಇಂಚ್ ಇದ್ದರೆ 2.5 ಇಂಚ್ ಲೆಸ್ ಮಾಡ್ಕೋಬೇಕಾಗತ್ತೆ. ಈ ಥರ ನಾವು ಮೆಜರ್ಮೆಂಟ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಇವಾಗ ಹಿಂಭಾಗದ ಮಾರ್ಕಿಂಗ್ ಆಯಿತು. ಇವಾಗ ನೆಕ್ಸ್ಟ್ ನಾವು ಹಾರ್ಮೋಲ್ ರೌಂಡ್ ಮಾರ್ಕ್ ಮಾಡ್ಕೊಳ್ಳೋಣ. ಹಾರ್ಮೋಲ್ ರೌಂಡು ನಾನಿಲ್ಲಿ 5.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 5.5 ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೇನಲ್ಲ ಅಲ್ಲಿಗೆ ನಾನು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋಬೇಕಾಗತ್ತೆ. ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಆಮ್ಯಾಗ ನಾವು ಮೇಲೆ ನಾವು 5.5 ಇಂಚ್ ತೊಗೊಂಡಿರ್ತೀವಲ್ಲ ಕೆಳಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಮೇಲೆ 5.5 ತೊಗೊಂಡ್ರೆ ಕೆಳಗೆ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕೇಲಿಲೆ ಒಂದು ಲೈನ್ ಹಾಕ್ಕೊಳ್ಳೋಣ. ಆಮೇಲೆ ನಾವು ಈಗ ಹಾರ್ಮೋಲ್ ರೌಂಡ್ ಶೇಪ್ ಯಾವ ಥರ ತೆಗಿಬೇಕಂದ್ರೆ ಇಲ್ಲಿ ಫಸ್ಟ್ ನಾವು ಚೆಸ್ಟ್ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ನಮ್ಗೆ ಇದು 36 ಬ್ಲೌಸ್ ಮೆಜರ್ಮೆಂಟ್ ಆಗಿರೋದ್ರಿಂದ ಅದರ 4ನೇ ಭಾಗ ನಮಗಿಲ್ಲಿ 9 ಇಂಚ್ ಬರುತ್ತೆ. 9 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆಮ್ಯಾಗ 1 ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ನಾವಿಲ್ಲಿ ಹಾರ್ಮೋಲ್ ರೌಂಡ್ ಶೇಪ್ ತಗೋಬೇಕಾಗತ್ತೆ. ಈ ಥರ ಸ್ಕೇಲಿಲೆ ನಾವು ಶೇಪ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ನೋಡಿ. ಈ ಥರ ಸ್ಕೇಲಿಲೆ ಹಾರ್ಮೋಲ್ ರೌಂಡ್ ಶೇಪ್ ತಗೊಂಡಿದ್ಮೇಲೆ ನಾವು ಇವಾಗ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಹಾರ್ಮೋಲ್ ರೌಂಡ್ ಶೇಪ್ ಎಷ್ಟು ಬಂದಿದೆ ಅಂತ ನೋಡೋಣ. 15.5 ಐತಲ್ಲ ನಮಗೆ 7.25 ಇಂಚ್ವರೆಗೂ ಬಂದಿದೆ. ಅರ್ಧ ಇಂಚ್ ನಮಗೆ ಇಲ್ಲಿ ಸ್ಟಿಚಿಂಗ್ ಮಾಡೋಕೆ ಹೋಗುತ್ತೆ. ಹಾಗಾಗಿ 7.25 ಇಂಚ್ ನಮ್ಗೆ ಕರೆಕ್ಟಾಗಿ ಬಂದಿದೆ ನೋಡಿ. ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳೋಣ. 7.25 ಬರಬೇಕು, ಅರ್ಧ ಇಂಚ್ ಎಕ್ಸ್ಟ್ರಾ 7.25 ಇಂಚ್ ಬಂದಿದೆ. 7.25 ಇಂಚಿಗೆ ನಾವು ಒಂದು ಮಾರ್ಕ್ ಮಾಡಿಕೊಂಡು ನಮಗೆ ಹಾರ್ಮೋಲ್ ರೌಂಡ್ 15.5 ಇಂಚ್ ಇದೆ. ಇವಾಗ ಅದರ ಅರ್ಧ ನಮಗೆ ಕರೆಕ್ಟಾಗಿ 7.25 ಇಂಚ್ ಬಂದಿದೆ. 15.5ಗೆ ನಮಗೆ 7.25 ಇಂಚ್ ಬರಬೇಕು, ಅರ್ಧ ಇಂಚ್ ಹೊಲಿಲಿಕ್ಕೆ. ಇವಾಗ ವೇಸ್ಟ್ 29 ಇಂಚ್ ಇದೆ. ಅದಕ್ಕೆ ನಾವು 4ನೇ ಭಾಗ ಮಾರ್ಕ್ ಮಾಡ್ಕೋಬೇಕಾಗತ್ತೆ. 4ನೇ ಭಾಗ ಮಾರ್ಕ್ ಮಾಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳೋಣ. ಹಿಂಭಾಗ ಏನು ನಾವು ಟೆಕ್ಸ್ ಇಡ್ತೀವಲ್ಲ ಅದಕ್ಕೆ ನಾವು ಎಕ್ಸ್ಟ್ರಾ 1 ಇಂಚ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ. 7
1/4 ಇಂಚ್ ಬರುತ್ತೆ. 7 ಇಂಚಿಗೆ ನಾ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕೇಲ್ ಇಟ್ಕೊಂಡು ಒಂದು ಲೈನ್ ಹಾಕ್ಕೋತೀನಿ. ಹಾಗೆ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಲೈನ್ ಹಾಕ್ಕೊಂಡಿದ್ಮೇಲೆ ಹಿಂಭಾಗ ನೆಕ್ ಏನೈತಲ್ಲ ಅದನ್ನು ಸ್ಕೇಲ್ ಇಟ್ಕೊಂಡು ಈ ಥರ ರೌಂಡ್ ಶೇಪ್ ತಕ್ಕೊಳ್ಳೋಣ. ಆಮ್ಯಾಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೇವಲ್ಲ ಅದೇ ಥರ ಕಟಿಂಗ್ ಮಾಡ್ಕೋತಾ ಬರೋಣ. ನೋಡಿ ಹಿಂಭಾಗ ನಾವು ನೆಕ್ ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೇನಲ್ಲ ಅದೇ ಥರ ಕಟಿಂಗ್ ಮಾಡ್ತಾಯಿದ್ದೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಂದು ಸುಕುಮ್ ಅಡುಗೆ ಮನೆ ಅಂತ ಇನ್ನೊಂದು ಅಡುಗೆ ಚಾನಲ್ ಇದೆ. ನಿಮ್ಗೆ ಯಾರಿಗಾದರೂ ಅಡುಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ನೋಡಿ ಇವಾಗ ಹಿಂಭಾಗ ಕಟಿಂಗ್ ಅನ್ನೋದು ಇವಾಗ ಹಿಂಭಾಗ ಏನು ಟೆಕ್ಸ್ ನಾವು ಹಿಡಿತೇವಲ್ಲ 5 ಇಂಚ್ ಮಾರ್ಕ್ ಮಾಡಿಕೊಂಡು ಸ್ಕೇಲಿಲೆ ಲೈನ್ ಹಾಕ್ಕೊಳ್ಳೋಣ. ಲೈನ್ ಹಾಕ್ಕೊಂಡಿದ್ಮೇಲೆ ಇವಾಗ ನಮ್ಗೆ ಹಿಂಭಾಗ ಅನ್ನೋದು ಪೂರ್ತಿಯಾಗಿ ರೆಡಿ ಆಯಿತು. ಈ ಥರ ಕಚ್ ಹಾಕ್ಕೊಂಬಿಡೋಣ. ಈಗ ನೆಕ್ಸ್ಟ್ ನಾವು ಮುಂಭಾಗ ಯಾವ ಥರ ಕಟಿಂಗ್ ಮಾಡೋದಂತ ನೋಡೋಣ. ಈ ಥರ 2 ಪೀಸ್ ಬಟ್ಟೆ ಹಾಕ್ಕೊಂಡು 1 ಇಂಚ್ ನಾವು ಸ್ಕೇಲ್ ಇಟ್ಕೊಂಡು ನಾವೇನು ಗುಂಡಿ ಪಟ್ಟಿ ಕಡೆ ಹೊಲಿಗೆ ಹಾಕ್ತೇವಲ್ಲ ಅಲ್ಲಿಗೆ ನಾವು 1 ಇಂಚ್ ಎಕ್ಸ್ಟ್ರಾ ಬಟ್ಟೆ ತೊಗೋಬೇಕಾಗತ್ತೆ. ಇದರಲ್ಲೇ ನಾವು ಮಾಡ್ಕೊಂಡ್ರೆ ಬಟ್ಟೆ ಅನ್ನೋದು ಕಡಿಮೆ ಬೀಳುತ್ತೆ. ಈಗ ನೋಡಿ ಹಿಂಭಾಗ 13.5 ಇಂಚ್ ಐತಲ್ಲ, ಮುಂಭಾಗ 1 ಇಂಚ್ ನಾವು ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ. ಯಾಕಂದ್ರೆ ಇದು ಪ್ರಿನ್ಸಸ್ ಕಟ್ಟಲ್ಲ, ನಮಗೆ ಕ್ರಾಸ್ ಬೆಲ್ಟ್ ಅನ್ನೋದು ಬರೋದಿಲ್ಲ. ಈ ಥರ ಹಾರ್ಮೋಲ್ ರೌಂಡ್ ಶೇಪ್ ಔಟ್ಲೈನ್ ಮಾರ್ಕ್ ಮಾಡ್ಕೊಂಬಿಡೋಣ. ಮಾರ್ಕ್ ಮಾಡಿಕೊಂಡು ನಾವು ಹಿಂಭಾಗ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಮುಂಭಾಗ ಕಟಿಂಗ್ ಮಾಡೋದು ತುಂಬ ನಮ್ಗೆ ಈಜಿ ಆಗುತ್ತೆ. 1 ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ. ಇದಕ್ಕೆ ಕ್ರಾಸ್ ಬೆಲ್ಟ್ ಬರ್ಲಾರ್ಕ ನಾವು ಈ ಥರ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಹಿಂಭಾಗ ತೆಗೆದ್ಬಿಟ್ಟು ಇವಾಗ ಮುಂಭಾಗ 7 ಇಂಚ್ ನಮಗೆ ಲೆಂತ್ ಐತಿ. ಹಾಗೆ 3 ಇಂಚ್ವರೆಗೂ ನಾವು ಬ್ರಾಡ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಸ್ಕೇಲಿಲೆ ಒಂದು ಲೈನ್ ಹಾಕ್ಕೊಂಬಿಡೋಣ. ನೋಡಿ ಈ ಥರ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ. 9.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ 1/2 ಇಂಚ್ ಹೊಲಿಗೆಗೆ 10 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ನಾವೇನು ಟೆಕ್ಸ್ ಹಿಡಿತೇವಲ್ಲ ಆ ಮಾರ್ಕ್ ಬರ್ತಿದ್ದು 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಕೆಳಗೆ 1 ಇಂಚ್ ಕಡಿಮೆ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೋಬೇಕಾಗತ್ತೆ. ಆಮೇಲೆ ನಾವು ಟೆಕ್ಸ್ ಎಷ್ಟು ಹಿಡಿತೇವಲ್ಲ ಅಷ್ಟು ಬಟ್ಟೆಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. 2.25 ಇಂಚ್ವರೆಗೂ ನಾನು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ. ಲೈನ್ ಹಾಕ್ಕೊಂಡಿದ್ಮೇಲೆ ಸ್ಕೇಲಿಲೇ ಇದರಲ್ಲೇ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಅಜ್ಮಾಸ್ ಕಟಿಂಗ್ ಮಾಡೋದಕ್ಕಿಂತ ಈ ಥರ ಸ್ಕೇಲ್ ಯೂಸ್ ಮಾಡೋದ್ರಿಂದ ನಮ್ಗೆ ಕಟಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಈ ಥರ ಪ್ರಿನ್ಸಸ್ ಮಾರ್ಕ್ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೇನು 4 ಟೆಕ್ಸ್ ಈ ಥರ ಏನೂ ಬರೋದಿಲ್ಲ. ಇದು ಗುಂಡಿ ಪಟ್ಟಿ ಕಡೆ 1/4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ 9 ಇಂಚ್ ಐತಲ್ಲ ನಮ್ಮದು 4ನೇ ಭಾಗ 9 ಇಂಚ್ ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳೋಣ. 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಇದು ಪ್ರಿನ್ಸಸ್ ಕಟ್ಟಿಗೆ ನಾವು 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಕಚ್ಚಾಗೋಸ್ಕರ 2 ಇಂಚ್ ಬಿಟ್ಕೊಂಡು ಆಮೇಲೆ ಹಾರ್ಮೋಲ್ ರೌಂಡ್ ಶೇಪ್ ಏನೇ ಇರುತ್ತಲ್ಲ ಮುಂಭಾಗ 1/4 ಇಂಚ್ವರೆಗೂ ನಾನಿಲ್ಲಿ ಮುಂಭಾಗ ಶೇಪ್ ತಕ್ಕೋತಾ ಇದ್ದೀನಿ. ಮುಂಭಾಗ ಶೇಪ್ ತಕ್ಕೊಂಡಿದ್ಮೇಲೆ ನಾವು ಕಟ್ಟಿಂಗ್ ಅನ್ನೋದು ತುಂಬ ಪರ್ಫೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. 4.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕೇಲ್ ಇಟ್ಕೊಂಡು ಸ್ವಲ್ಪ ಶೇಪ್ ತಕ್ಕೊಳ್ಳೋಣ ರೌಂಡಾಗಿ. ಆಮ್ಯಾಗೆ ನಾವೇನು 4.25 ಇಂಚಿಗೆ ಮಾರ್ಕ್ ಮಾಡಿರ್ತೇವಲ್ಲ ಅಲ್ಲಿಂದ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ. ನೋಡಿ ಇವಾಗ ನಮ್ಗೆ ಪ್ರಿನ್ಸಸ್ ಕಟ್ ಅನ್ನೋದು ತುಂಬ ನೀಟಾಗಿ ಕಾಣ್ತಾ ಇದೆ. ಈ ಥರ ನಮ್ಗೆ ಪ್ರಿನ್ಸಸ್ ಕಟ್ ಅನ್ನೋದು ಕಟ್ಟಿಂಗ್ ನೀಟಾಗಿರಬೇಕು, ಅಂದ್ರೆ ನಮ್ಗೆ ಸ್ಟಿಚಿಂಗ್ ಮಾಡೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಹಿಂಭಾಗನ ಅದ್ರ ಮೇಲೆ ಇಟ್ಕೊಂಡು ನಮಗೇನಿದೆ ಎಕ್ಸ್ಟ್ರಾ ಬಟ್ಟೆ ಕಾಣಿಸುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಂಬಿಡೋಣ. ಅಂದ್ರೆ ನಮ್ಗೆ ಸ್ಟಿಚ್ ಮಾಡಬೇಕಂದ್ರೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಈ ಕಡೆ ಬರೋದಿಲ್ಲ. ನಾವೆಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಈ ಥರ ಕಟಿಂಗ್ ಮಾಡೋದ್ರಿಂದ ನಮ್ಗೆ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತುಂಬ ನೀಟಾಗಿ ಬರುತ್ತೆ. ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರನ ನಾವು ಕಟಿಂಗ್ ಮಾಡ್ತಾ ಬರೋಣ.
ನಾನು 24 ಇಂಚ್ ಕಟಿಂಗ್ ವಿಡಿಯೋನು ಹಾಕಿದ್ದೇನೆ. ಹಾಗೆ ಇವಾಗ 26 ಸೈಜ್ ಕಟಿಂಗ್ ವಿಡಿಯೋ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ 28 ಸೈಜ್ ಕಟಿಂಗ್ ವಿಡಿಯೋ ಹಾಕ್ತೇನೆ. ನೆಕ್ಸ್ಟ್ 28 ಸೈಜ್ ವಿಡಿಯೋನು ನಾನು ಹಾಕ್ತೇನೆ. ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಪ್ರತಿಯೊಂದು ಸೈಜನ್ನು ಪ್ರಿನ್ಸಸ್ ಕಟ್ ಯಾವ ಥರ ಕಟಿಂಗ್ ಮಾಡೋದಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ನಿಮ್ಗೆ ಯಾವ ಥರ ಕಟಿಂಗ್ ಬೇಕಂತ ನೀವು ಕಾಮೆಂಟ್ ಮೂಲಕ ನಂಗೆ ಹೇಳ್ಬೋದು. ಇವಾಗ ಮುಂಭಾಗ ಪ್ರಿನ್ಸಸ್ ಕಟಿಂಗ್ ರೆಡಿ ಆಯಿತು. ನೆಕ್ಸ್ಟ್ ನಾವು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಲೆಂತ್ 5 ಇಂಚಿದೆ. 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಇಂಚ್ ಮ್ಯಾಗ ಹೊಲ್ಯಾಕೆ 5.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಕೆಳಗೆ ಒಂದು ಅರ್ಧ ಇಂಚ್ ಬಿಡಬೇಕಾಗುತ್ತೆ, ಮೇಲೆ ಒಂದು ಅರ್ಧ ಇಂಚ್ ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 5 ಇಂಚಿಗೆ ಒಂದು ಅರ್ಧ ಇಂಚ್ ಮೇಲೆ ಸ್ಟಿಚಿಂಗ್ ಮಾಡೋಕ್ಕೋಸ್ಕರ ಬಿಡ್ತಾ ಇದ್ದೀನಿ. ಹಾಗೆ 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ಒಂದು ಲೈನ್ ಹಾಕ್ಕೋಬೇಕಾಗುತ್ತೆ. ಈ ಥರ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಇವಾಗ ಹಾರ್ಮೋಲ್ ರೌಂಡ್ ಸೇಪು ಚೆಕ್ ಮಾಡ್ಕೋಬೇಕಾಗುತ್ತೆ. 7.25 ಇಂಚ್ ಐತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು, ಹಾಗೆ ಸ್ಲೀವ್ಸ್ ರೌಂಡ್ 5.5 ಇಂಚ್ ಐತಿ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಹಾಗೆ ಕಚ್ಚಾಗೋಸ್ಕರ ಒಂದು 2 ಇಂಚ್ ಬಿಟ್ಕೊಂಡು ಇವಾಗ ಸ್ಲೀವ್ಸ್ ಸೇಪ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ಲೀವ್ಸ್ ಸೇಪ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನೀವು ಸ್ಕೇಲ್ ಇಟ್ಕೊಂಡಾದರೂ ಮಾರ್ಕ್ ಮಾಡ್ಕೋಬೋದು. ತುಂಬ ನೀಟಾಗಿ ಬರುತ್ತೆ ನಮಗೆ ಮಾರ್ಕ್ ಅನ್ನೋದು. ಈ ಥರ ಸ್ಕೇಲಿಲೆ ಮಾರ್ಕ್ ಮಾಡ್ಕೋಬೋದು. ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾ ಹಾಕೋ ಎಲ್ಲ ಪ್ರತಿಯೊಂದು ವಿಡಿಯೋನೂ ನೀವು ವಾಚ್ ಮಾಡ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.